ಹಲೋ ಫ್ರೆಂಡ್ಸ್, ಇವತ್ತು ನಾವು ಸಡನ್ನಾಗಿ ಯಾವ ಥರ ರೈಸ್ ಐಟಮನ್ನು ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂದರೆ, ಅದಕ್ಕೆ ಜಾಸ್ತಿ ಐಟಮ್ಸ್ ಏನು ಬೇಕಾಗಲ್ಲ. ಇಲ್ಲಿ ನಾನು ಯಾಲಕ್ಕಿ, ಲವಂಗ, ಮೆಣಸು ತಗೊಂಡಿದ್ದೀನಿ. ಸ್ವಲ್ಪ ತಗೊಂಡ್ರೆ ಆಯಿತು. ಇಲ್ಲಿ ನಾನು ಕಸೂರಿ ಮೇಥಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಈರುಳ್ಳಿನ ತಗೊಂಡಿದ್ದೀನಿ. ಮತ್ತು ಇಲ್ಲಿ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಕೊತ್ತಂಬರಿ ಪುಡಿ ಮತ್ತು ಇದು ರೆಡ್ ಚಿಲ್ಲಿ ಪೌಡ್ರು ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಇಲ್ಲಿ ನಾನು ಪಾತ್ರೆ ಇಟ್ಟು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಆಲ್ರೆಡಿ ನಾನು ಸಾಸಿವೆ ಹಾಕಿದ್ದೀನಿ. ಈಗ ನೆಕ್ಸ್ಟು ನಾನು ಯಾಲಕ್ಕಿ, ಲವಂಗ ಮತ್ತು ಮೆಣಸನ್ನು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನಾವೀಗ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಫ್ರೈ ಆದಮೇಲೆ ನಾವು ಈರುಳ್ಳಿನ ಹಾಕ್ಕೋಬೇಕು. ನೋಡಿ, ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಇದು ನಾವು ಸಡನ್ನಾಗಿ ಮನೆಯಲ್ಲಿ ಲಂಚ್ ಬಾಕ್ಸಿಗೆ ಎಲ್ಲ ಅರ್ಜೆಂಟಿಗೆ ಬೇಕು ಅಂದಾಗ ಮಾಡ್ಕೋಬೋದು. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಬೆಳಗ್ಗೆ ಟೈಮಲ್ಲಿ ಏನು ಬೇಕು ಅಂತ ಅರ್ಜೆಂಟಲ್ಲಿ ತಲೆನೇ ಓಡಲ್ಲ, ಅಂಥ ಟೈಮಲ್ಲಿ ನಾವು ಬೇಗನೆ ಮಾಡ್ಕೋಬೋದಾಗಿದೆ. ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಈಗ ಈರುಳ್ಳಿ ಬಾಡಲಿ ಅಂತ ನಾನು ಹಾಕ್ಕೋತಾ ಇದ್ದೀನಿ, ಫ್ರೈ ಆಗಲಿ ಬೇಗ ಅಂತ. ನೆಕ್ಸ್ಟ್ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಉಪ್ಪು ಹಾಕಿದ್ದೀನಲ್ವ ಜೊತೆಗೆ, ಅದಕ್ಕೆ ಅದು ಬೇಗನೆ ಫ್ರೈ ಆಗುತ್ತೆ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಹಾಗೆ ಫ್ರೈ ಆಗ್ತಾ ಇರುತ್ತೆ. ನೆಕ್ಸ್ಟ್ ನಾವು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೋಬೇಕು, ಪೇಸ್ಟನ್ನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬಾಡೋ ಥರ ಫ್ರೈ ಮಾಡ್ಕೋಬೇಕು. ಹಾಗೆ ಫ್ರೈ ಮಾಡ್ತಾ ನಾವು ಟೊಮೊಟೊನ ನೆಕ್ಸ್ಟ್ ಹಾಕ್ಕೋಬೇಕು. ಇದಕ್ಕೆ ಟೊಮೊಟೊನೇ ಮೇನ್ ಇಂಗ್ರೀಡಿಯೆಂಟು. ಟೊಮೊಟೊ ಜಾಸ್ತಿ ಹಾಕಬೇಕು. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಥರ ನಾವು ಫ್ರೈ ಮಾಡ್ಕೋಬೇಕು. ನೀವು ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾವು ಒಂದೊಂದೇ ಐಟಮ್ಸನ್ನು ಹಾಕ್ಕೋಬೇಕು. ನಾನೀಗ ನೆಕ್ಸ್ಟು ಒಂದೊಂದೇ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಇದಕ್ಕೆ ಕಲರು ಮತ್ತು ಟೇಸ್ಟಿಂಗ್ ಪೌಡ್ರು ಯಾವುದೇ ಹಾಕಿಲ್ಲ, ಮನೇಲಿ ಮಾಡಿರೋಂಥ ಪೌಡ್ರುಗಳನ್ನೇ ನಾನು ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ. ಈಗ ನೋಡಿ, ಕಸೂರಿ ಮೇಥಿನ ನಾನು ಹಾಕ್ಕೊಂಡೆ. ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಹಾಗೆ ಒಂದೊಂದೇ ಐಟಮ್ಸನ್ನು ಹಾಕ್ಕೊಂಡೆ. ಖಾರದ ಪುಡಿ, ಗರಂ ಮಸಾಲ ಮತ್ತು ಧನಿಯಾ ಪುಡಿ ಎಲ್ಲ ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ.
ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡೆ. ಇದೇ ಥರ ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ತಾನೇ ಇರಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ಅಂತ. ಯಾವುದೇ ಫ್ರೈ ಆಗಲಿ ಸ್ವಲ್ಪ ನೀರು ಹಾಕಿದ್ರೇ ಒಗ್ಗರಣೆಯಲ್ಲಿ ಮಸಾಲೆ ಪುಡಿ ಎಲ್ಲ ಹಾಕಿರ್ತೀವಲ್ವ, ತರಕಾರಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ನಾನು ಸ್ವಲ್ಪ ನೀರು ಹಾಕ್ತೀನಿ. ಲಾಸ್ಟಲ್ಲಿ ಉದುದ್ರಾಗಿರುವಂಥ ಅನ್ನ ತಗೊಂಡು ಆ ಗೊಜ್ಜು ಹಾಕ್ಬಿಟ್ಟು ಕಲಿಸ್ಬೇಕು. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ನಾವು ಸಡನ್ನಾಗಿ ಲಂಚ್ ಬಾಕ್ಸಿಗೆ ಮಾಡುವಂಥದ್ದು ಅಥವಾ ಮಧ್ಯಾಹ್ನ ಮಾಡಿಕೊಂಡು ಇಟ್ಕೊಂಡ್ರೆ 2-3 ತಿನ್ಬೋದು.